ಕೊಟ್ರೆ ಫಸ್ಟ್ ಅವರಿಗೆ ಎಲ್ಲ ಏನಿದ್ರು ಕೂಡ ಎಪ್ಸ್ಟೈನ್ ಫೈಲ್ಗಳು ಡೆನ್ಮಾರ್ಕ್ ಪ್ರೆಸಿಡೆಂಟಿಗೆ ರಾಜೀನಾಮೆ ಕೊಟ್ಟಿದ್ದಾರೆ, ಕೆಲವು ಜಾಗದಲ್ಲಿ ರಾಜೀನಾಮೆ ಮಾಡಿದ್ದಾರೆ. ಇಲ್ಲಿ ಇರ್ತಕ್ಕಂಥದ್ದು ಪೂರಿ ಅಂತಕ್ಕಂಥ ಮೇನ್ ಮಿನಿಸ್ಟರ್ ಇದ್ದಾರೆ, ಯಾರು ಅವರು ಸುಮಾರು 200 ಮೇಲ್ಗಳು ಅವ್ರ ಜೊತೆ ಸಂಪರ್ಕದಲ್ಲಿ ಇದೆ. ಅವರು ಸಾರಾಸಕಟವಾಗಿ ಹೆಂಗ್ ಬಂದು ಹೇಳ್ತಾರೆ ಬಹಿರಂಗವಾಗಿ ಅಂತಂದ್ರೆ ಏನು ಆಗಿಲ್ಲ, ಏನು ಸಂಬಂಧನೇ ಇಲ್ಲ, ನಾನೇನು ಒಳ್ಳೇದೇ ಮಾಡಿ ಅಂತಕ್ಕಂಥ ಮಾತುಗಳನ್ನ ಅವ್ರು ಹೇಳ್ತಿದ್ದಾರೆ. ಸೊ ಪೂರಿ ಅವರು ರಾಜೀನಾಮೆ ಕೊಡಬೇಕು. ಎರಡನೇದು, ಇನ್ನು ಭಾಳಷ್ಟು ಹಲವಾರು ವಿಷಯಗಳು ನಾವು ಮಾತನಾಡ್ಬೋದು, ಬಟ್ ನಾಳೆ ನಾಡ್ದು ನಾನು ಪ್ರೆಸ್ ಮೀಟ್ನಲ್ಲಿ ಮಾತನಾಡ್ತೀನಿ. ಇವತ್ತು ನಾವು ಕೇಳ್ತಕ್ಕಂಥದ್ದು ಮೊನ್ನೆ $500 ಬಿಲಿಯನ್ ಏನು US ಟ್ರೇಡ್ ಡೀಲ್ ಆಗಿದೆ. ಇದು ಯಾರಿಗೆ ಅನುಕೂಲ ಆಗಿದೆ? ನಮ್ಮ ಕಾಲದಲ್ಲಿ ನಮಗೆ ಇರ್ತಕ್ಕಂಥದ್ದು 3% ಆವ್ರೇಜ್ ನಮಗೆ ಟ್ಯಾರಿಫ್ ಇತ್ತು. ನಮ್ಮ UPA ಸರ್ಕಾರದಲ್ಲಿ US-ಗೆ ನಮಗೆ 3% ಟ್ಯಾರಿಫ್ ಇತ್ತು. ಇವರು 25%ಗೆ ಹೋಗಿ 18%ಗೆ ಬಂದಿದೆ. ಈಗ 3ರಿಂದ 18% ಟ್ಯಾರಿಫ್ ಆದರೂ ಇವರೇ ಒಂದು ಉತ್ಸವಗಳು ಮಾಡ್ತಾರೆ, ಇವರೇ ಮೆರವಣಿಗೆ ಮಾಡ್ತಾರೆ. ಪ್ರಧಾನಮಂತ್ರಿ ಹೋಗಿ ಎಲ್ಲೋ ಒಂದು ಜಾಗದಲ್ಲಿ ನಿಂತ್ಕೊಂಡು ಹೂವಿನಾರ ಹಾಕ್ಸ್ಕೊಳ್ತಿದ್ದಾರೆ. ಅದೇ ಆಯಿತು. ನಮ್ಮ ಸಂದರ್ಭದಲ್ಲಿ 30ರಿಂದ 150%ವರೆಗೆ ಟ್ಯಾರಿಫ್ ಇತ್ತು. US ಗೂಡ್ಸ್ಗಳಿಗೆ ಯಾವುದೇ US ಬರ್ತಾ ಇದ್ರೆ, US ಗೂಡ್ಸ್ಗಳು ಬರ್ತಾ ಇದ್ದಾರೆ ದೇಶದಲ್ಲಿ 30ರಿಂದ ಆವ್ರೇಜು 150% ಇವ್ರಿಗಿತ್ತು. ಇವತ್ತೆಲ್ಲ ಟ್ರೇಡ್ ಫ್ರೀನೇ ಇದೆ. ಇಲ್ಲಿ ಯಾರಿಗೆ ಅನುಕೂಲ ಆಗತಕ್ಕಂಥದ್ದು ಹೇಳ್ಬೇಕಲ್ಲ. ನಮ್ಮದು ಆವ್ರೇಜು ಸುಮಾರು 3 ಲಕ್ಷದಿಂದ 4 ಲಕ್ಷ ಟ್ರೇಡ್ ಇತ್ತು. ಈಗಿರ್ತಕ್ಕಂಥ ಒಪ್ಪಂದದಲ್ಲಿ ಸುಮಾರು 10 ಲಕ್ಷವರೆಗೆ ಟ್ರೇಡ್ ಮಾಡಬೇಕು ವರ್ಷ. 10 ಲಕ್ಷ ಕೋಟಿ 10 ಲಕ್ಷ ಕೋಟಿಯಷ್ಟು ಟ್ರೇಡ್ ಮಾಡಬೇಕು. ಯಾಕೆ, ಯಾವ ಒತ್ತಡದಲ್ಲಿ ಮಾಡ್ತಾ ಇದ್ದಾರೆ? ಇರಾನ್ನಿಂದ ಆಯಿಲ್ ತಗೋಬಾರ್ದು ಅಂತಂದ್ರು, ಅಲ್ಲಿಂದ ಚಾಬಾರ ಪೋರ್ಟ್ಲಿಂದ ಹೊರ ಬರ್ಬೇಕಂತಂದ್ರು, ಅಲ್ಲಿಂದ ಹೊರಗೆ ಬಂದ್ವಿ. ಚಾಬಾರ ಪೋರ್ಟು ಬಿಟ್ವಿ. ಇರಾನ್ನಿಂದ ಆಯಿಲ್ ತೊಗೊಳ್ತಾ ಇಲ್ಲ, ರಷ್ಯಾದಿಂದ ಆಯಿಲ್ ತೊಗೊಳ್ತಾ ಇಲ್ಲ. ಈಗ ಅಮೆರಿಕಂದಲ್ಲ, ವೆನೆಜುವೆಲಾದಿಂದ ತಗೋಬೇಕು. ಪುಟಿನಿಗೆ ಕರ್ಕೊಂಬಂದ್ವಿ. ಪುಟಿನಿಗೆ ಕರ್ಕೊಂಬಂದು ಫೋಟೋ ಹೊಡ್ಕೊಂಡು ಏನು ದೊಡ್ಡ ಪ್ರೆಸ್ ಮೀಟ್ಗಳು ಮಾಡಿ ದೇಶ ಇಂಪಾರ್ಟೆಂಟ್, ನನಗೆ ದೇಶ ಇಂಪಾರ್ಟೆಂಟ್ ಅಂತ ಯಾರು ಹೇಳಿದ್ರು? ನರೇಂದ್ರ ಮೋದಿ ಸಾಹೇಬ್ರು ಹೇಳಿದ್ರು. ಮತ್ತೆ ಈಗ ಯಾಕೆ ಮಾಡ್ತಾ ಇದ್ದಾರೆ? ಆಮೇಲೆ ಈಗ ಲಾಭ ಸುಮಾರು 1 ಲಕ್ಷ ಕೋಟಿ ಮಾಡಿದ್ದಾರೆ. 1 ಲಕ್ಷ ಕೋಟಿಯಷ್ಟು ಲಾಭ ಅಂಬಾನಿ ಏನು ನಮ್ಮ ರಿಫೈನರೀಸ್ ಇದೆ, ನಾವೇನು ಆಯಿಲ್ ಇಂಪೋರ್ಟ್ ಮಾಡ್ತೀವಿ, ಅವರಷ್ಟು ಇಂಪೋರ್ಟ್ ಮಾಡ್ಕೊಂಡಿದ್ದಕ್ಕೆ ಟ್ರಂಪ್ ಹೇಳ್ತಾ ಇರ್ತಕ್ಕಂಥ ನಾನು ಟ್ಯಾರಿಫ್ ಜಾಸ್ತಿ ಮಾಡ್ತೀನಿ ಅಂತೇಳಿ. ಟ್ಯಾರಿಫ್ ಜಾಸ್ತಿ ಮಾಡ್ದ. ಈಗ ಅದೇ ಟ್ರಂಪ್ ಟ್ಯಾರಿಫ್ ಜಾಸ್ತಿ ಮಾಡಿದ್ಮೇಲೆ ಅಲ್ಲಿಂದ ವಿಡ್ರಾ ಮಾಡ್ಕೊಂಡು ಅಂಬಾನಿಯವರು ಇವತ್ತು ವೆನೆಜುವೆಲಾದಿಂದ ಇದೇ ಅಂಬಾನಿಯವರು ತರ್ತಾ ಇದ್ದಾರೆ. ಏನು ಹೇಳ್ತಾ ಇದೀವಿ ಅಂತಂದ್ರೆ, ಇದು ದೇಶಕ್ಕೆ ಅರ್ಥ ಆಗಬೇಕು. ಒಂದು ಸ್ವಂತ ಕಂಪ್ನಿಗೆ, ಪ್ರೈವೇಟ್ ಕಂಪ್ನಿಗೆ 1 ಲಕ್ಷ ಕೋಟಿ ಲಾಭ ಮಾಡಿ ದಿನ ಬೆಳಿಗ್ಗೆ ಇದ್ರೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಅಂತ ಏನು ಭಾಷಣ ಹೊಡ್ಕೊಂಡು ತಿರುಗಾಡ್ತಾರಲ್ಲ, ಈಗ ಉತ್ತರ ಯಾರು ಕೊಡಬೇಕು? ವೈ ಡಿಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಲೋ ಮಿಸ್ಟರ್ ಅಂಬಾನಿ ಟು ಇಂಪೋರ್ಟ್ ರಷ್ಯನ್ ಆಯಿಲ್? ಫಾರ್ ವಾಟ್ ಇಸ್ ದ ರೀಸನ್? ಆಯ್ತು, ರಷ್ಯನ್ ಆಯಿಲ್ ಇಂಪೋರ್ಟ್ ಮಾಡಿದ್ರೆ ಪ್ರಾಫಿಟ್ ನಮಗೇನ ಕೊಟ್ಟಿದಾರಾ? ಈ ದೇಶಕ್ಕೇನ ಮಾರಿದಾರಾ? ಅಂಬಾನಿಯವರು ಈ ದೇಶಕ್ಕೇನ ಮಾರಿದಾರ ಅಥವಾ ಕಮ್ಮಿ ಪ್ರೈಸಲ್ಲಿ ಮಾರಿದಾರಾ? ಯಾರು ಕೇಳೋರು ಯಾರು ಇದಕ್ಕೆ? ಪ್ರಹ್ಲಾದ್ ಜೋಶಿ ಸಾಹೇಬ್ರು ಸಿಗಲ್ಲ. ನಾವು ಇದು ಹೇಳಿದ್ರೆ ಅದು ನಲ್ಲು ಗಟರ್ ರಸ್ತೆಗಳ ಬಗ್ಗೆ ಮಾತಾಡಕ್ಕೆ ಹೇಳ್ರಿ ಅಂತ ಹೇಳಿ ಹೊಡೋಗ್ಬಿಡ್ತಾರೆ. ಈ 1 ಲಕ್ಷ ಕೋಟಿ ಅಂಬಾನಿ ಲಾಭ ಆಗಿರ್ತಕ್ಕಂಥದ್ದು ಯಾರು ಉತ್ತರ ಕೊಡ್ಬೇಕೀಗ? ಏಕನಾಗ್ಲಿ ಏನನ್ನಾಗ್ಲಿ, ಯಾಕೆ ಅಂಬಾನಿ ಕಂಪ್ನಿಗೆ ಯಾಕೆ 1 ಲಕ್ಷ ಕೋಟಿ ಲಾಭ ಮಾಡಿಕೊಟ್ರಿ? ಇವತ್ತು ಜಿಯೋ ಯಾವ BSNL ಎಲ್ಲಿಗಿತ್ತು? BSNL ನಮ್ಮ 2014ನೇ ಇಸ್ವಿಲಿ 35,000 ಟವರ್ಗಳಿದ್ದು. ಅವಾಗ BSNL ಅಂತ ಟಾಪ್ ಮೋಸ್ಟ್ 3G ನಮ್ಮ ಸರ್ ಇತ್ತು, ನಮ್ಗೆ 3G ಕನೆಕ್ಷನ್ ಇದ್ದು, ವಿ ವರ್ ಇನ್ ವೆರಿ ಟಾಪ್ ರ್ಯಾಂಕಿಂಗ್ನ ಇದ್ವಿ. ಏರ್ಸೆಲ್ BSNL ನಂಬರ್ 1 ಸ್ಥಾನದಲ್ಲಿ ಇತ್ತು. ಜಿಯೋ ಬಂತು. ಜಿಯೋ ಬಂದಾದ್ಮೇಲೆ ಇವತ್ತು BSNL ಎಲ್ಲಿದೆ ಹೇಳಿ? ಜಿಯೋ ಬಂದಾದ್ಮೇಲೆ BSNL ಎಲ್ಲಿದೆ? ಜಿಯೋ ಯಾಕೆ ಇವತ್ತು ಮೊದಲನೇ ಸ್ಥಾನದಲ್ಲಿದೆ? BSNL ಯಾಕೆ ಹೋಯ್ತು? ಯಾರು ಕೇಳ್ಬೇಕು ಇದನ್ನ? ಮೋದಿ ಸಾಹೇಬ್ರು ಹೇಳ್ತಾ ಇದ್ರಲ್ಲ, ನನಗೆ ಸಣ್ಣ ಸಾಫ್ಟ್ವೇರ್ ಇಲ್ಲ, ದೇವರು ಬಹಳ ದೊಡ್ಡ ಸಾಫ್ಟ್ವೇರ್ ಕೊಟ್ಟಾನೆ, ನಾನು ಏನೇ ಪ್ಲಾನ್ ಮಾಡಿದ್ರೆ ಬಹಳ ದೊಡ್ಡ ಅದ್ಭುತವಾಗಿ ಪ್ಲಾನ್ ಮಾಡ್ತೀನಿ ಅಂತ ಹೇಳ್ತಿದ್ರು. 35,000 ಟವರ್ಗಳು ನಮ್ಮ BSNL ಇತ್ತು. ಇವತ್ತು 35,000 ಟವರ್ಗಳು ಇದ್ದು, ಇವತ್ತು ಆ 35,000 ಟವರ್ಗಳು ನಾವೆಲ್ಲ ಅಂಬಾನಿಯವರು ಕೊಟ್ಬಿಟ್ಟಿದ್ದೀವಿ, ಜಿಯೋ ಕೊಟ್ಟಿದ್ದೀವಿ. ಅದ್ರ ಬಿಲ್ ಸುಮಾರು 1700 ಕೋಟಿ ಇದೆ. ಆ ಬಿಲ್ ಕೂಡ ರೇಸ್ ಮಾಡಕ್ ಆಗ್ತಾ ಇಲ್ಲ ನಮಗೆ. ಆ ವ್ಯವಸ್ಥೆಯಲ್ಲಿ ಇವತ್ತು ನಾವು ಇದೀವಿ. ಇದಕ್ಕೆ ಬಿಜೆಪಿಯವರು ಸಂಪೂರ್ಣವಾಗಿ ಉತ್ತರ ಕೊಡಬೇಕಂತ ಮುಖಾಂತರ ಕೇಳಕ್ಕೆ ಇಚ್ಛೆ ಬಯಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.